ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ. ಸಜ್ಜನರ ರಕ್ಷಣೆಗಾಗಿ, ದುರ್ಜನರ ವಿನಾಶಕ್ಕಾಗಿ ಹಾಗೂ ಧರ್ಮದ ಸಂಸ್ಥಾಪನೆಗಾಗಿ ನಾನು ಯುಗ ಯುಗದಲ್ಲೂ ಅವತರಿಸುತ್ತೇನೆ. ಅರ್ಜುನನಿಗೆ ರಥದ ಸಾರಥಿಯಷ್ಟೇ ಅಲ್ಲದೆ ಬದುಕಿನ ಕತ್ತಲಲ್ಲಿ ತೊಳಲಾಡುತ್ತಿರುವ ಪ್ರತಿಯೊಬ್ಬರಿಗೂ ಸರಿಯಾದ ದಾರಿಯನ್ನು ತೋರಿಸುವ ಜಗದ್ರಕ್ಷಕನಾದ ಶ್ರೀಕೃಷ್ಣನ ಜನ್ಮವು ಸೆರೆಮನೆಯಲ್ಲೇಕಾಯಿತು. ಮಾವನಾದ ಕಂಸನಿಗೆ ಶ್ರೀಕೃಷ್ಣನನ್ನು ಕೊಲ್ಲುವಷ್ಟು ದ್ವೇಷವಿದ್ದಿದ್ದು ಯಾಕೆ? ಕೊನೆಗೆ ಶ್ರೀಕೃಷ್ಣನ ಅಂತ್ಯವಾಗಿದ್ದು ಹೇಗೆ? ಇವೆಲ್ಲವನ್ನು ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಶ್ರೀಕೃಷ್ಣನ ತಾತನಾದ ಯದುವಂಶದ ದೊರೆ ಉಗ್ರಸೇನನು ಮಧುರೆಗೆ ರಾಜನಾಗಿ ರಾಜ್ಯಭಾರ ನಡೆಸುತ್ತಿದ್ದನು. ಈತನ ಪತ್ನಿಯಾದ ರಾಣಿ ಪದ್ಮಾವತಿಯು ತನ್ನ ಸಖಿಯರೊಡನೆ ನದಿಗೆ ತೆರಳಿ ಜಲಕ್ರೀಡೆಯನ್ನಾಡುತ್ತಿರುವಾಗ ಕಾಮಾಭಿಲಾಷೆಯಿಂದಾಗಿ ತನ್ನ ಪತಿಯನ್ನು ನೆನೆಸಿಕೊಳ್ಳುತ್ತಾಳೆ. ಗಂಧರ್ವ ಲೋಕದಲ್ಲಿದ್ದ ದುರ್ಮಿಳನು ರಾಣಿಯ ಈ ಅಭಿಲಾಷೆಯನ್ನು ಆಲಿಸಿ ಉಗ್ರಸೇನನ ರೂಪದಲ್ಲಿ ರಾಣಿಯ ಬಳಿಗೆ ಬರುತ್ತಾನೆ. ಇದನ್ನರಿಯದ ರಾಣಿ ಪದ್ಮಾವತಿಯು ದುರ್ಮಿಳನ ಮೇಲೆ ವ್ಯಾಮೋಹಕ್ಕೊಳಗಾದಾಗ ಸಂಭೋಗದಲ್ಲಿನ ಕ್ರಿಯೆಯಿಂದ ತನ್ನನ್ನು ಕೂಡಿದವನು ತನ್ನ ಪತಿಯಲ್ಲವೆಂದು ತಿಳಿದೊಡನೆ ರಾಣಿಯು ದುರ್ಮಿಳನಿಗೆ ಕೋಪದಿಂದ ನಿನ್ನ ದುರ್ಬೀಜದಿಂದ ಜನಿಸಿದವನು ಯದುವಂಶೀಯರಿಂದಲೇ ಕೊಲ್ಲಲ್ಪಡಲಿ ಎಂಬ ಶಾಪವನ್ನು ನೀಡುತ್ತಾಳೆ. ಹೀಗೆ ಮೋಸದಿಂದ ಜನಿಸಿದವನೇ ಕಂಸ. ಮೋಸದ ಸಂಗಮದಿಂದ ಜನಿಸಿದವನಾಗಿದ್ದರಿಂದ ಹುಟ್ಟಿನಿಂದಲೂ ಕಂಸನಲ್ಲಿ ರಾಕ್ಷಸಿ ಗುಣಗಳೇ ಹೆಚ್ಚಾಗಿದ್ದವು. ಕಂಸನ ನಂತರ ಉಗ್ರಸೇನ ಹಾಗೂ ರಾಣಿ ಪದ್ಮಾವತಿಯು ಸುಂದರವಾದ ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡುತ್ತಾರೆ ಹಾಗೂ ಈಕೆಗೆ ದೇವಕಿ ಎಂದು ನಾಮಕರಣವನ್ನು ಮಾಡುತ್ತಾರೆ. ಬಹಳ ಕ್ರೂರಿಯಾಗಿದ್ದರೂ ಸಹ ಕಂಸನು ತಂಗಿಯಾದ ದೇವಕಿಯನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದನು. ಬರುಬರುತ್ತಾ ರಾಕ್ಷಸಿ ಗುಣಗಳೇ ಕಂಸನಲ್ಲಿ ಹೆಚ್ಚಾಗಿ ರಾಜ್ಯಭಾರದ ಆಸೆಯಿಂದಾಗಿ ಬದುಕಿರುವಾಗಲೇ ತನ್ನ ತಂದೆಯನ್ನು ಸೆರೆಮನೆಗೊಡ್ಡುತ್ತಾನೆ. ಹೀಗೆ ಮೋಸದಿಂದ ಸಿಂಹಾಸನವನ್ನೇರಿದ ಕಂಸನು ಜರಾಸಂಧನ ಪುತ್ರಿಯರಾದ ಆಸ್ತಿ ಹಾಗೂ ಪಾಸ್ತಿ ಎಂಬ ಇಬ್ಬರನ್ನು ಈತನು ಮದುವೆಯಾಗಿರುತ್ತಾನೆ ಹಾಗೂ ಶೂರಸೇನ ರಾಜನ ಮಗನಾಗಿದ್ದ ವಸುದೇವನೊಂದಿಗೆ ದೇವಕಿಯ ಮದುವೆಯಾಗುತ್ತದೆ. ಮದುವೆಯ ನಂತರ ದೇವಕಿಯನ್ನು ಗಂಡನ ಮನೆಗೆ ಕಳುಹಿಸಿಕೊಡಲು ಸ್ವತಃ ಕಂಸನೇ ಸಾರಥಿಯಾಗಿ ತನ್ನ ರಾಜ್ಯದೆಲ್ಲೆಡೆ ಮೆರವಣಿಗೆಯನ್ನು ಮಾಡಿಸುತ್ತಾನೆ. ತನ್ನ ರಾಜ್ಯವನ್ನು ದಾಟಿ ವಸುದೇವನ ಅರಮನೆಯ ಕಡೆಗೆ ಹೋಗುತ್ತಿರುವಾಗ ಮಾರ್ಗ ಮಧ್ಯದಲ್ಲಿ ಎಲೈ ಕಂಸನೇ, ಈ ನಿನ್ನ ಸೋದರಿಯ 8ನೇ ಪುತ್ರನಿಂದಲೇ ನಿನಗೆ ಮರಣ ಸಂಭವಿಸುವುದು ತಿಳಿದುಕೋ ಎಂಬ ಅಶರೀರವಾಣಿಯು ಆಕಾಶದಿಂದ ಕಂಸನೊಬ್ಬನಿಗೆ ಕೇಳಿಸಲ್ಪಡುತ್ತದೆ. ಇದನ್ನು ಕೇಳಿದೊಡನೆ ಕೋಪಗೊಂಡ ಕಂಸನು ಅಲ್ಲಿಯೇ ದೇವಕಿಯನ್ನು ಕೊಲ್ಲಲು ಪ್ರಯತ್ನಿಸುತ್ತಾನೆ. ಹಾದಿಯಲ್ಲಿ ಜನರೆಲ್ಲರೂ ಇದ್ದ ಕಾರಣ ಕಂಸನು ದಂಪತಿಗಳಿಬ್ಬರನ್ನು ತನ್ನ ಅರಮನೆಗೆ ಕರೆತರುತ್ತಾನೆ. ಅರಮನೆಗೆ ಕರೆತಂದೊಡನೆ ವಸುದೇವನು ಕಂಸನನ್ನು ಅಂಗಲಾಚಿ, ದಯಮಾಡಿ ಇವಳನ್ನು ಕೊಲ್ಲಬೇಡ, ನಮಗೆ ಜನಿಸುವ ಪ್ರತಿ ಮಗುವನ್ನು ನಿನಗೇ ಒಪ್ಪಿಸುತ್ತೇವೆ ಎಂದು ಕೇಳಿಕೊಂಡಾಗ ಒಪ್ಪಿದ ಕಂಸನು ಇಬ್ಬರನ್ನೂ ಸೆರೆಮನೆಯಲ್ಲಿರಿಸಿ, ನನ್ನ ತಂದೆಯಂತೆ ಸಾಯುವವರೆಗೂ ನೀವು ಸಹ ಸೆರೆಮನೆಯಲ್ಲಿಯೇ ಇರಬೇಕು, ನಿಮಗೆ ಜನಿಸುವ ಪ್ರತಿ ಮಗುವನ್ನು ನನಗೆ ನೀಡಬೇಕು, ಇಲ್ಲವಾದಲ್ಲಿ ನಿಮ್ಮಿಬ್ಬರನ್ನೂ ಉಳಿಸಲಾರೆನು ಎಂದು ಕೋಪದಿಂದ ಅವರನ್ನು ಸೆರೆಮನೆಯಲ್ಲಿಡುತ್ತಾನೆ. ನನ್ನನ್ನು ಮದುವೆಯಾಗಿ ನನ್ನಿಂದ ನೀವು ಸೆರೆಮನೆ ವಾಸವನ್ನು ಅನುಭವಿಸಬೇಕಾಯಿತು ಎಂದು ದೇವಕಿಯು ಬಹಳ ದುಃಖಿತಳಾಗುತ್ತಾಳೆ. ಸೆರೆಮನೆಯಲ್ಲಿಯೇ ದೇವಕಿ ಹಾಗೂ ವಸುದೇವರು 7 ಮಕ್ಕಳಿಗೆ ಜನ್ಮವನ್ನು ನೀಡುತ್ತಾರೆ. ಅವರು ಜನ್ಮ ಕೊಟ್ಟ 7 ಮಕ್ಕಳನ್ನೂ ಸಹ ಕ್ರೂರಿಯಾದ ಕಂಸನು ಕೊಂದಿರುತ್ತಾನೆ ಹಾಗೂ ಅಶರೀರವಾಣಿಯಂತೆ ಅವರ 8ನೇ ಮಗುವನ್ನು ಕೊಲ್ಲಲು ಕಾಯುತ್ತಿರುತ್ತಾನೆ. ಇದರಿಂದ ತೀವ್ರ ದುಃಖಕ್ಕೊಳಗಾಗಿದ್ದ ದಂಪತಿಗಳು ಮುಂದೆ ತಮಗೆ ಜನಿಸುವ ಮಗುವನ್ನು ಹೇಗಾದರೂ ಮಾಡಿ ಉಳಿಸಿಕೊಳ್ಳಬೇಕೆಂಬ ಆಲೋಚನೆಯಲ್ಲಿರುತ್ತಾರೆ. ಭವಿಷ್ಯವಾಣಿಯಿಂದ ಭಯಭೀತನಾಗಿದ್ದ ಕಂಸನು ಜನಿಸಿದ ತಕ್ಷಣ ಆ ಮಗುವನ್ನು ಕೊಲ್ಲಬೇಕೆಂದು ಸೆರೆಮನೆಯ ಸುತ್ತಲೂ ಕಠೋರವಾದ ಕಾವಲುಗಾರರನ್ನು ನೇಮಿಸಿದ್ದನು ಹಾಗೂ ಸೆರೆಮನೆಯ ಬಾಗಿಲುಗಳಿಗೆ ಭಾರೀ ಗಾತ್ರದ ಬೀಗಗಳನ್ನು ಹಾಕಿಸಿದ್ದನು. ಹೀಗಿರುವಾಗ ಸೆರೆಮನೆಯಲ್ಲಿ ದಂಪತಿಗಳಿಬ್ಬರ ಮುಂದೆ ಶ್ರೀಮನ್ನಾರಾಯಣನು ಗೋಚರಿಸಿ, ಗೋಕುಲದಲ್ಲಿ ನಂದಗೋಪ ಮತ್ತು ಯಶೋಧರಿಗೆ ಒಂದು ಹೆಣ್ಣು ಮಗು ಜನಿಸಿದೆ. ನಿಮಗೆ ಜನಿಸುವ ಈ ಮಗುವನ್ನು ಗೋಕುಲಕ್ಕೆ ಕೊಂಡೊಯ್ದು ಯಶೋದೆಯ ಮಗುವನ್ನು ತನ್ನ ಜೊತೆ ಸೆರೆಮನೆಗೆ ಕರೆತರಲು ವಸುದೇವನಿಗೆ ಭಗವಂತನು ಸೂಚಿಸುತ್ತಾನೆ. ನಂತರ ದೇವಕಿಯು ಶ್ರೀಕೃಷ್ಣ ಪರಮಾತ್ಮನಿಗೆ ಜನ್ಮವನ್ನು ನೀಡುತ್ತಾಳೆ. ದೈವಿಕ ತೇಜಸ್ಸಿನಿಂದ ಕೂಡಿದ ಆ ಮಗುವನ್ನು ಕಂಡು ದೇವಕಿ ಮತ್ತು ವಸುದೇವರು ಪರಮಾನಂದ ಭರಿತರಾದರು.
ಭಗವಂತನ ಆಜ್ಞೆಯಂತೆ ವಸುದೇವನು ಕೃಷ್ಣನನ್ನು ಬುಟ್ಟಿಯಲ್ಲಿ ಇರಿಸಿಕೊಂಡು ಗೋಕುಲಕ್ಕೆ ಹೊರಟಾಗ ಅದ್ಭುತ ಘಟನೆಗಳು ಸಂಭವಿಸಿದವು. ಸೆರೆಮನೆಯ ಭಾರೀ ಕಬ್ಬಿಣದ ಬಾಗಿಲುಗಳು ತಾವಾಗಿಯೇ ತೆರೆದುಕೊಂಡವು. ಕಂಸನ ಕಾವಲುಗಾರರೆಲ್ಲರೂ ಆಳವಾದ ನಿದ್ರೆಗೆ ಜಾರಿದರು. ಆಗ ಭಾರೀ ಮಳೆಯು ಸುರಿಯುತ್ತಿದ್ದ ಕಾರಣ ಯಮುನಾ ನದಿಯು ಉಕ್ಕಿ ಹರಿಯುತ್ತಿತ್ತು. ವಸುದೇವನು ಶ್ರೀಕೃಷ್ಣನನ್ನು ಹೊತ್ತುಕೊಂಡು ನದಿಯನ್ನು ದಾಟುವಾಗ ನದಿಯ ನೀರು ವಸುದೇವನ ಮಂಡಿಯವರೆಗೆ ಮಾತ್ರ ಏರಿ ನಂತರ ಕಡಿಮೆಯಾಯಿತು. ಇದೇ ಸಮಯದಲ್ಲಿ ಶೇಷನಾಗನು ತನ್ನ ಹೆಡೆಗಳನ್ನು ಬಿಚ್ಚಿ ಮಳೆ ಬಾರದಂತೆ ಕೃಷ್ಣನಿಗೆ ಛತ್ರಿಯಂತೆ ರಕ್ಷಣೆಯನ್ನು ನೀಡಿದನು. ವಸುದೇವನು ಯಮುನೆಯನ್ನು ದಾಟಿ ಗೋಕುಲದಲ್ಲಿರುವ ಯಶೋದೆಯ ಮನೆಯನ್ನು ತಲುಪುತ್ತಾನೆ. ಆಗ ಯಶೋದೆಯೂ ಸಹ ಗಾಢ ನಿದ್ರೆಯಲ್ಲಿರುತ್ತಾಳೆ. ವಸುದೇವನು ಕೃಷ್ಣನನ್ನು ಯಶೋದೆಯ ಪಕ್ಕದಲ್ಲಿರಿಸಿ ಯಶೋದೆಯ ಮಗುವನ್ನು ತೆಗೆದುಕೊಂಡು ಸೆರೆಮನೆಗೆ ತೆರಳುತ್ತಾನೆ. ವಸುದೇವನು ಕಂಸನ ಸೆರೆಮನೆಗೆ ಮಗುವಿನೊಂದಿಗೆ ಮರಳಿದ ಕೂಡಲೇ ಸೆರೆಮನೆಯ ಬಾಗಿಲುಗಳು ಮೊದಲಿನಂತೆ ಮುಚ್ಚಿಕೊಂಡವು. ಮಗು ಜೋರಾಗಿ ಅಳಲು ಪ್ರಾರಂಭಿಸಿತು. ಗಾಢ ನಿದ್ರೆಯಿಂದ ಎಚ್ಚರಗೊಂಡ ಕಾವಲುಗಾರರು ಕಂಸನಿಗೆ ವಿಷಯವನ್ನು ತಿಳಿಸಿದರು. ಕಂಸನು ಬಂದು ಮಗುವನ್ನು ಕೊಲ್ಲಲು ಪ್ರಯತ್ನಿಸಿದಾಗ ಆ ಮಗುವು ಆಕಾಶಕ್ಕೆ ಹಾರಿ ಅಷ್ಟಭುಜ ದೇವತೆಯಾಗಿ ನಿನ್ನನ್ನು ಕೊಲ್ಲುವವನು ಈಗಾಗಲೇ ಗೋಕುಲದಲ್ಲಿ ಬೆಳೆಯುತ್ತಿದ್ದಾನೆ ಎಂದು ಹೇಳಿ ಆ ಮಗುವು ಮಾಯವಾಗುತ್ತದೆ. ಇದರಿಂದ ಕೋಪಗೊಂಡ ಕಂಸನು ಸೆರೆಮನೆಗೆ ತೆರಳಿ ವಸುದೇವ ಹಾಗೂ ದೇವಕಿಯನ್ನು ಅಮಾನುಷವಾಗಿ ಕೊಲ್ಲುತ್ತಾನೆ. ಭಾರೀ ಕೋಪಕ್ಕೊಳಗಾದ ಕಂಸನು ತನ್ನ ಭಾರೀ ಸೈನ್ಯವನ್ನು ಗೋಕುಲದ ಒಳಗೆ ನುಗ್ಗಿಸಿ ಗೋಕುಲದಲ್ಲಿರುವ ಎಳೆ ಶಿಶುಗಳನ್ನೆಲ್ಲ ಹುಡುಕಿ ಕೊಲ್ಲಲು ಆದೇಶಿಸುತ್ತಾನೆ. ಶ್ರೀಹರಿಯ ಅನುಗ್ರಹವಿದ್ದ ಕಾರಣ ಕೃಷ್ಣನು ಇವರಾರ ಕೈಯಿಗೂ ಸಿಗುವುದಿಲ್ಲ. ಗೋಕುಲದಲ್ಲಿ ಯಶೋದೆಯ ಆರೈಕೆಯಲ್ಲಿ ಬೆಳೆದ ಬಾಲಕೃಷ್ಣನು ಎಲ್ಲರಿಗೂ ಪ್ರೀತಿಪಾತ್ರನಾಗಿದ್ದನು. ಯಶೋದೆಯು ಕೃಷ್ಣನನ್ನು ತನ್ನ ಕಣ್ಣಿನ ರೆಪೆಯಂತೆ ನೋಡಿಕೊಳ್ಳುತ್ತಿದ್ದಳು ಹಾಗೂ ಕೃಷ್ಣನು ತನ್ನ ತುಂಟಾಟಗಳಿಂದ ಅವಳನ್ನು ಸದಾ ಕಾಡುತ್ತಿದ್ದನು. ಯಶೋದೆಯು ಕೃಷ್ಣನಿಗೆ ಹಾಲು ಕುಡಿಸುವುದು, ಅವನನ್ನು ಮುದ್ದಿಸುವುದು ಹಾಗೂ ಅವನ ತಪ್ಪುಗಳನ್ನು ಕ್ಷಮಿಸಿ ಪ್ರೀತಿಸುವುದರಲ್ಲಿಯೇ ತನ್ನ ಲೋಕವನ್ನು ಕಂಡುಕೊಂಡಿದ್ದಳು. ಬಾಲಕೃಷ್ಣನ ಅತಿ ದೊಡ್ಡ ತುಂಟಾಟವೆಂದರೆ ಗೋಪಿಕಾ ಸ್ತ್ರೀಯರ ಮನೆಯಲ್ಲಿ ಬೆಣ್ಣೆಯನ್ನು ತಿನ್ನಲೆಂದು ಬೆಣ್ಣೆ ಇದ್ದ ಮಡಿಕೆಗಳನ್ನು ಒಡೆದು ಹಾಕುತ್ತಿದ್ದನು. ತುಂಟತನಗಳಿಂದ ನಂದಗೋಪನ ಮನೆಯಲ್ಲಿ ಬೆಳೆಯುತ್ತಿದ್ದ ಕೃಷ್ಣನನ್ನು ಹೇಗಾದರೂ ಮಾಡಿ ಕೊಲ್ಲಲೇಬೇಕೆಂದು ಕಂಸನು ಹಲವಾರು ರಾಕ್ಷಸರುಗಳನ್ನು ಗೋಕುಲಕ್ಕೆ ಕಳುಹಿಸಿದನು. ಮೊದಲನೆಯದಾಗಿ ಪೂತನ ಎಂಬ ರಾಕ್ಷಸಿಯು ಬಹಳ ಸುಂದರವಾದ ಹೆಣ್ಣಿನ ವೇಷವನ್ನು ಧರಿಸಿ ಗೋಕುಲಕ್ಕೆ ಬಂದು ಕೃಷ್ಣನನ್ನು ಎತ್ತಿಕೊಂಡು ವಿಷಪೂರಿತವಾದ ಸ್ತನ್ಯಪಾನ ಮಾಡಿಸಲು ಮುಂದಾದಾಗ ಕೃಷ್ಣನು ಆಕೆಯನ್ನು ಸಂಹರಿಸುತ್ತಾನೆ. ನಂತರ ತೃಣವರ್ಣ ಎಂಬ ರಾಕ್ಷಸನು ಸುಂಟರಗಾಳಿಯ ರೂಪದಲ್ಲಿ ಬಂದು ಕೃಷ್ಣನನ್ನು ಸಂಹರಿಸಲು ಆಕಾಶಕ್ಕೆ ಹೊತ್ತೊಯ್ದಾಗ ಆತನನ್ನೂ ಸಹ ಕೃಷ್ಣನು ಸಂಹರಿಸುತ್ತಾನೆ. ಇನ್ನೊಮ್ಮೆ ಕಂಸನು ಅಗಾಸುರ ಎಂಬ ರಾಕ್ಷಸನನ್ನು ಗೋಕುಲಕ್ಕೆ ಕಳುಹಿಸಿದಾಗ ಅಗಾಸುರನು ಅತಿದೊಡ್ಡ ಹಾವಿನ ರೂಪದಲ್ಲಿ ಬದಲಾಗಿ ಕೃಷ್ಣ ಮತ್ತು ಆತನ ಸ್ನೇಹಿತರನ್ನು ನುಂಗಲು ಯತ್ನಿಸಿದಾಗ ಶ್ರೀಕೃಷ್ಣನು ಅಗಾಸುರನನ್ನು ಸಂಹರಿಸುತ್ತಾನೆ. ನಂತರ ಬಕಾಸುರನು ಕೊಕ್ಕರೆಯ ರೂಪವನ್ನು ತಾಳಿ ಕೃಷ್ಣನನ್ನು ಕೊಲ್ಲಲು ಬಂದಾಗ ಶ್ರೀಕೃಷ್ಣನು ಕೊಕ್ಕರೆಯ ರೂಪದಲ್ಲಿದ್ದ ಬಕಾಸುರನನ್ನೂ ಸಹ ಸಂಹರಿಸುತ್ತಾನೆ. ಇದರಿಂದ ಬಹಳವೇ ಚಿಂತೆಗೀಡಾದ ಕಂಸನು ಕೃಷ್ಣ ಹಾಗೂ ಆತನ ಅಣ್ಣನಾದ ಬಲರಾಮನನ್ನು ಕುಸ್ತಿ ಪಂದ್ಯಾವಳಿಗೆ ಕರೆಸಿ ಅಲ್ಲಿಯೇ ಆತರನ್ನು ಕೊಲ್ಲಬೇಕೆಂಬ ನಿರ್ಧಾರವನ್ನು ಕೈಗೊಂಡು ಶ್ರೀಕೃಷ್ಣನಿಗೆ ಸಂದೇಶವನ್ನು ಕಳುಹಿಸುತ್ತಾನೆ. ಇದಕ್ಕೊಪ್ಪಿದ ಕೃಷ್ಣನು ಅಣ್ಣನ ಜೊತೆ ಮಧುರೆಗೆ ಬಂದಾಗ ಶ್ರೀಕೃಷ್ಣನ ವಧೆಗೆಂದು ಪೂರ್ವ ನಿಯೋಜಿತವಾಗಿ ಬಹಳ ಮದವೇರಿದ್ದ ಒಂದು ಮದ್ದಾನೆಯನ್ನು ಶ್ರೀಕೃಷ್ಣನ ಎದುರಾಗಿ ಕಳುಹಿಸುತ್ತಾನೆ. ಆಗ ಶ್ರೀಕೃಷ್ಣನು ಮದ್ದಾನೆಯನ್ನು ಪಳಗಿಸಿ ಅದರ ಮದವನ್ನು ಇಳಿಸುತ್ತಾನೆ. ಅಲ್ಲಿಂದ ಕುಸ್ತಿ ಅಂಕಣಕ್ಕೆ ಬಂದ ಬಲರಾಮ ಹಾಗೂ ಶ್ರೀಕೃಷ್ಣರು ಕುಸ್ತಿಯನ್ನು ವೀಕ್ಷಿಸುತ್ತಿರುವಾಗ ಕಂಸನು ಚಾಣೂರ ಹಾಗೂ ಮುಷ್ಟಿಕಾ ಎಂಬ ಬಲಾಢ್ಯ ಜಟ್ಟಿಗಳನ್ನು ಕೃಷ್ಣನನ್ನು ಕೊಲ್ಲಲೆಂದು ಕಳುಹಿಸುತ್ತಾನೆ. ಈ ಕುಸ್ತಿ ಪಂದ್ಯದಲ್ಲಿ ಶ್ರೀಕೃಷ್ಣನು ಆ ಇಬ್ಬರೂ ಜಟ್ಟಿಗಳನ್ನು ಕೊಂದು ನೇರವಾಗಿ ಕಂಸನ ವಿರುದ್ಧ ಕುಸ್ತಿಗಿಳಿಯುತ್ತಾನೆ. ಬಹಳ ಗಂಟೆಗಳ ಕಾಲ ನಡೆದ ಈ ಕುಸ್ತಿ ಪಂದ್ಯದಲ್ಲಿ ಕಂಸನು ಎಷ್ಟು ಪ್ರಯತ್ನಿಸಿದರೂ ಶ್ರೀಕೃಷ್ಣನನ್ನು ಸೋಲಿಸಲು ಆಗುವುದಿಲ್ಲ. ನಂತರ ಶ್ರೀಕೃಷ್ಣನು ಈ ಕುಸ್ತಿ ಪಂದ್ಯದಲ್ಲಿ ಕಂಸನನ್ನು ಸೋಲಿಸಿ ಅವನನ್ನು ಸಂಹರಿಸುತ್ತಾನೆ. ತದನಂತರ ಶ್ರೀಕೃಷ್ಣನು ಸೆರೆಮನೆಗೆ ತೆರಳಿ ಕಂಸನು ಬಂದಿಯಾಗಿಸಿದ್ದ ಕಂಸನ ತಂದೆಯಾದ ಉಗ್ರಸೇನನನ್ನು ಸೆರೆಮನೆವಾಸದಿಂದ ಮುಕ್ತಿಗೊಳಿಸಿ ಮಧುರಾಧಿಪತಿಯಾಗಿ ಪಟ್ಟಾಭಿಷೇಕ ಮಾಡಿಸುತ್ತಾನೆ.
ಗಂಡನನ್ನು ಕಳೆದುಕೊಂಡು ತೀವ್ರ ದುಃಖಕ್ಕೊಳಗಾದ ಆಸ್ತಿ ಮತ್ತು ಪಾಸ್ತಿಯರು ತನ್ನ ತಂದೆಯಾದ ಜರಾಸಂಧನ ಬಳಿಗೆ ತೆರಳಿ ಎಲ್ಲಾ ವಿಷಯವನ್ನು ಸಂಕ್ಷಿಪ್ತವಾಗಿ ತಿಳಿಸುತ್ತಾರೆ. ಆಗ ಜರಾಸಂಧನು ಶ್ರೀಕೃಷ್ಣನನ್ನು ಕೊಲ್ಲುವುದಾಗಿ ತನ್ನ ಮಕ್ಕಳಿಗೆ ಭಾಷೆಯನ್ನು ನೀಡುತ್ತಾನೆ. ಕೊಟ್ಟ ಭಾಷೆಯನ್ನುಳಿಸಿಕೊಳ್ಳಲು ಜರಾಸಂಧನು ಮಥುರೆಯಲ್ಲಿದ್ದ ಶ್ರೀಕೃಷ್ಣನ ಮೇಲೆ ಸುಮಾರು 17 ಬಾರಿ ಘೋರವಾಗಿ ದಾಳಿ ನಡೆಸುತ್ತಾನೆ. ಪ್ರತಿಯೊಂದು ದಾಳಿಯಲ್ಲಿಯೂ ಶ್ರೀಕೃಷ್ಣ ಮತ್ತು ಬಲರಾಮರು ಜರಾಸಂಧನ ಸೇನೆಯನ್ನು ಸೋಲಿಸುತ್ತಾರೆ. ಆದರೆ ಅಸಹಾಯಕ ಜನರ ಸಾವನ್ನು ಕಂಡ ಶ್ರೀಕೃಷ್ಣನು ಬಹಳವೇ ದುಃಖಕ್ಕೊಳಗಾಗುತ್ತಾನೆ. ಮಥುರೆಯ ಜನರ ಹಾಗೂ ಯಾದವರ ಜೀವರಕ್ಷಣೆಗಾಗಿ ಜರಾಸಂಧನನ್ನು ಸಂಹರಿಸುವುದು ಶ್ರೀಕೃಷ್ಣನಿಗೆ ಅನಿವಾರ್ಯವಾಗುತ್ತದೆ. ಒಮ್ಮೆ ಶ್ರೀಕೃಷ್ಣ, ಭೀಮ ಹಾಗೂ ಅರ್ಜುನರು ಬ್ರಾಹ್ಮಣರ ವೇಷದಲ್ಲಿ ಜರಾಸಂಧನ ಅರಮನೆಗೆ ತೆರಳಿ ಯುದ್ಧಕ್ಕೆ ಆಹ್ವಾನಿಸುತ್ತಾರೆ. ಬ್ರಾಹ್ಮಣರ ವಿರುದ್ಧ ಯುದ್ಧವನ್ನೊಪ್ಪದ ಜರಾಸಂಧನಿಗೆ ಶ್ರೀಕೃಷ್ಣನು ತನ್ನ ನಿಜವಾದ ರೂಪವನ್ನು ತೋರಿ ಕ್ಷತ್ರಿಯ ಸಂಪ್ರದಾಯದಂತೆ ದ್ವಂದ್ವ ಯುದ್ಧಕ್ಕೆ ಸವಾಲನ್ನು ಹಾಕುತ್ತಾರೆ. ಇದಕ್ಕೊಪ್ಪಿದ ಜರಾಸಂಧನು ಭೀಮನ ಎದುರಾಗಿ ಕುಸ್ತಿಗಿಳಿಯುತ್ತಾನೆ. ನಂತರ ಭೀಮನು ಜರಾಸಂಧನನ್ನು ಮೇಲಕ್ಕೆತ್ತಿ ಕೃಷ್ಣನ ಆಜ್ಞೆಯಂತೆ ಅವನ ದೇಹವನ್ನು 2 ಭಾಗಗಳಾಗಿ ಸೀಳಿ ವಿರುದ್ಧ ದಿಕ್ಕುಗಳಿಗೆ ಆತನ ದೇಹದ ಭಾಗಗಳನ್ನೆಸೆದು ಜರಾಸಂಧನನ್ನು ಕೊಲ್ಲುತ್ತಾನೆ. ಇದರ ನಂತರವೂ ಸಹ ಜರಾಸಂಧನ ಕಡೆಯವರಿಂದ ಮಥುರೆಯ ಮೇಲೆ ದಾಳಿ ನಡೆಯುತ್ತಲೇ ಇರುತ್ತದೆ. ಹೇಗಾದರೂ ಮಾಡಿ ತಮ್ಮ ಜನರೆಲ್ಲರನ್ನೂ ರಕ್ಷಿಸಬೇಕೆಂದು ಶ್ರೀಕೃಷ್ಣನು ನಿರ್ಧಾರವನ್ನು ಕೈಗೊಂಡು ಪಶ್ಚಿಮ ದಿಕ್ಕಿನ ಕರಾವಳಿ ಭಾಗಕ್ಕೆ ತೆರಳಿ ಸಮುದ್ರ ರಾಜನ ಬಳಿ ಸಮುದ್ರದ ಮಧ್ಯಭಾಗದಲ್ಲಿ ನಗರ ನಿರ್ಮಾಣಕ್ಕೆ ಅನುಮತಿ ಬೇಕೆಂದು ಕೋರಿದಾಗ ಇದಕ್ಕೊಪ್ಪಿದ ಸಮುದ್ರ ರಾಜನು, ನನಗೆ ಬೇಕಾದಾಗ ನನ್ನ ಜಾಗವನ್ನು ನಾನು ಆಕ್ರಮಿಸಿಕೊಳ್ಳುತ್ತೇನೆ. ಇದಕ್ಕೆ ನಿಮಗೆ ಒಪ್ಪಿಗೆ ಇದ್ದರೆ ಮಾತ್ರ ನಗರ ನಿರ್ಮಾಣಕ್ಕಾಗಿ ಅನುಮತಿಯನ್ನು ನೀಡುವೆ ಎಂದು ಶ್ರೀಕೃಷ್ಣನಲ್ಲಿ ಹೇಳಿದಾಗ ಶ್ರೀಕೃಷ್ಣನು ಸಮುದ್ರ ರಾಜನ ಮಾತಿಗೆ ಒಪ್ಪಿಗೆ ನೀಡುತ್ತಾನೆ. ನಂತರ ಸಮುದ್ರ ರಾಜನು ಸಮುದ್ರದ ಮಧ್ಯದಲ್ಲಿ ನಗರ ನಿರ್ಮಾಣಕ್ಕೆಂದು ಶ್ರೀಕೃಷ್ಣನಿಗೆ ದಾರಿ ಮಾಡಿಕೊಡುತ್ತಾನೆ. ನಂತರ ಶ್ರೀಕೃಷ್ಣನ ಪ್ರೇರಣೆಯಿಂದ ನಗರವನ್ನು ನಿರ್ಮಾಣ ಮಾಡುವ ಕೆಲಸವನ್ನು ದೈವಿಕ ಶಿಲ್ಪಿಯಾದ ವಿಶ್ವಕರ್ಮರು ವಹಿಸಿಕೊಳ್ಳುತ್ತಾರೆ. ವಿಶ್ವಕರ್ಮರ ಸಹಾಯದಿಂದ ಅತ್ಯದ್ಭುತ ನಗರವಾದ ದ್ವಾರಕೆಯು ರೂಪುಗೊಳ್ಳುತ್ತದೆ. ನಗರವು ಪೂರ್ಣಗೊಂಡಿದ್ದರಿಂದ ಶ್ರೀಕೃಷ್ಣನು ಮಥುರೆಗೆ ತೆರಳಿ ಅಲ್ಲಿನ ಜನರನ್ನು ದ್ವಾರಕೆಗೆ ಕರೆತರುತ್ತಾನೆ. ನಂತರ ಶಕುನಿಯ ಕುತಂತ್ರದಿಂದ ಪಾಂಡವರಿಗೆ ಪಗಡೆಯಾಟದಲ್ಲಿ ಸೋಲಾಗಿ 12 ವರ್ಷಗಳ ವನವಾಸ ಮತ್ತು 1 ವರ್ಷದ ಅಜ್ಞಾತವಾಸಕ್ಕೆ ತೆರಳುತ್ತಾರೆ. ಒಟ್ಟು 13 ವರ್ಷಗಳ ವನವಾಸವನ್ನು ಮುಗಿಸಿದ ಪಾಂಡವರು ತಮ್ಮ ರಾಜ್ಯಕ್ಕೆ ತೆರಳಿ ಕೌರವರ ಬಳಿ ತಮ್ಮ ರಾಜ್ಯವನ್ನು ಬಿಟ್ಟುಕೊಡಬೇಕೆಂದು ಕೇಳಿದಾಗ ಕೌರವರು ಇದಕ್ಕೆ ಒಪ್ಪುವುದಿಲ್ಲ. ಹೀಗಾಗಿ ಯುದ್ಧ ಮಾಡಿ ತಮ್ಮ ರಾಜ್ಯವನ್ನು ಹಿಂಪಡೆಯಬೇಕೆಂದು ಯೋಚಿಸಿದ ಪಾಂಡವರು ಸಹಾಯವನ್ನು ಕೋರಿ ಶ್ರೀಕೃಷ್ಣನ ಬಳಿಗೆ ತೆರಳುತ್ತಾರೆ. ಎಲ್ಲವನ್ನೂ ಆಲಿಸಿದ ಶ್ರೀಕೃಷ್ಣನು ಪಾಂಡವರ ಸಹಾಯಕ್ಕಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನಿಗೆ ಸ್ವತಃ ತಾನೇ ಸಾರಥಿಯಾಗುತ್ತಾನೆ. ಕುರುಕ್ಷೇತ್ರ ಯುದ್ಧವು ಒಟ್ಟು 18 ದಿನಗಳ ಕಾಲ ನಡೆಯಿತು. ಪಾಂಡವರು ಮತ್ತು ಕೌರವರ ನಡುವೆ ಹಸ್ತಿನಾಪುರದ ಸಿಂಹಾಸನಕ್ಕಾಗಿ ನಡೆದ ಈ ಯುದ್ಧದಲ್ಲಿ ಅಪಾರ ಸಂಖ್ಯೆಯಲ್ಲಿ ಸೈನಿಕರ ಸಾವಾಗಿ ರಣರಂಗವು ರಕ್ತದೋಕುಳಿಯಾಗಿತ್ತು. ಸೂರ್ಯಾಸ್ತದ ವೇಳೆಗೆ ರಣರಂಗಕ್ಕೆ ಬಂದ ಗಾಂಧಾರಿಯು ಇಡೀ ಕೌರವ ಸೇನೆಯು ಸಂಹಾರವಾಗಿರುವುದನ್ನು ತಿಳಿದು ಬಹಳವೇ ದುಃಖಿಸುತ್ತಾಳೆ. ಇದೇ ಸಮಯದಲ್ಲಿ ಗಾಂಧಾರಿಯ ಬಳಿಗೆ ಶ್ರೀಕೃಷ್ಣನ ಆಗಮನವಾಗುತ್ತದೆ. ಕೃಷ್ಣನನ್ನು ಉದ್ದೇಶಿಸಿ ಮಾತನಾಡಿದ ಗಾಂಧಾರಿಯು ಕೋಪದಿಂದ ಕೃಷ್ಣನಿಗೆ, ನಿನಗೆ ಈ ಯುದ್ಧವನ್ನು ತಡೆಯುವ ಶಕ್ತಿ ಇದ್ದರೂ ಸಹ ನೀನು ತಡೆಯಲಿಲ್ಲ. ಆದ್ದರಿಂದ ಇಂದಿನಿಂದ 36 ವರ್ಷಗಳ ನಂತರ ನಿನ್ನ ಯಾದವ ವಂಶವೂ ಸಹ ಪರಸ್ಪರ ಕಲಹದಿಂದ ಸಂಪೂರ್ಣವಾಗಿ ನಾಶವಾಗಲಿ. ನೀನೂ ಸಹ ಬಂಧುಗಳಿಲ್ಲದೆ ಅರಣ್ಯದಲ್ಲಿ ಸಾಮಾನ್ಯ ಮನುಷ್ಯನಂತೆ ಮರಣ ಹೊಂದುವೆ ಎಂಬ ಶಾಪವನ್ನು ನೀಡುತ್ತಾಳೆ. ಬಹಳ ಶಾಂತವಾಗಿ ಇದನ್ನಾಲಿಸಿದ ಶ್ರೀಕೃಷ್ಣನು ಗಾಂಧಾರಿಗೆ, ತಾಯಿ, ನಿನ್ನ ಗಂಡನು ಹಿಂದಿನ ಜನ್ಮದಲ್ಲಿ ಬರೋಬ್ಬರಿ 101 ಹಂಸಗಳ ಮಾರಣ ಹೋಮವನ್ನು ಮಾಡಿರುತ್ತಾನೆ. ಅದರ ಪ್ರತಿಫಲವಾಗಿ ಅವನ 101 ಮಕ್ಕಳು ಈ ಕುರುಕ್ಷೇತ್ರ ಯುದ್ಧದಲ್ಲಿ ಮರಣ ಹೊಂದಿದ್ದಾರೆ. ಎಲ್ಲವೂ ನಮ್ಮ ಕರ್ಮದ ಫಲಗಳು ಎಂದು ಹೇಳಿದಾಗ ತೀವ್ರ ದುಃಖದಲ್ಲಿದ್ದ ಗಾಂಧಾರಿಯು ಇದನ್ನೇನನ್ನೂ ಒಪ್ಪದೆ ಶ್ರೀಕೃಷ್ಣನಿಗೆ ಶಪಿಸುತ್ತಾಳೆ. 36 ವರ್ಷಗಳ ನಂತರ ಯಾದವರು ಸಿಂಹಾಸನಕ್ಕಾಗಿ ಪರಸ್ಪರ ಜಗಳವಾಡಿ ಒಬ್ಬರನ್ನೊಬ್ಬರು ಸಂಹರಿಸಿಕೊಂಡರು. ನಂತರ ಶ್ರೀಕೃಷ್ಣನು ಸಮುದ್ರ ತೀರದ ಅರಣ್ಯ ಭಾಗದಲ್ಲಿ ಮರದ ಮೇಲೆ ವಿಶ್ರಾಂತಿಯಲ್ಲಿರುತ್ತಾನೆ. ಇದೇ ಸಮಯದಲ್ಲಿ ಆ ಅರಣ್ಯ ಭಾಗಕ್ಕೆ ಬಂದ ಬೇಟೆಗಾರನಾದ ಜರ ಎಂಬಾತನಿಗೆ ಎಲೆಗಳ ಸಂದಿಯಲ್ಲಿ ಕೃಷ್ಣನ ಕಾಲು ಪಕ್ಷಿಯ ರೂಪದಲ್ಲಿ ಭಾಸವಾಗುತ್ತದೆ. ಪಕ್ಷಿ ಎಂದು ಭಾವಿಸಿ ಜರನು ಬಿಟ್ಟ ಬಾಣವು ನೇರವಾಗಿ ಬಂದು ಶ್ರೀಕೃಷ್ಣನ ಬಲಗಾಲಿನ ಹೆಬ್ಬೆರಳಿಗೆ ನಾಟುತ್ತದೆ.
ಕುರುಕ್ಷೇತ್ರದಲ್ಲಿ ಸಾವಿರಾರು ಬಾಣಗಳು ನಾಟಿದಾಗ ಕಿಂಚಿತ್ತೂ ನೋವಾಗದಿದ್ದ ಶ್ರೀಕೃಷ್ಣನಿಗೆ ಈ ಬಾರಿ ನಾಟಿದ ಬಾಣವು ಸಾಯುವಷ್ಟು ನೋವನ್ನುಂಟು ಮಾಡುತ್ತದೆ. ಈ ನೋವನ್ನು ತಾಳಲಾರದೆ ಶ್ರೀಕೃಷ್ಣನು ಬಹಳವೇ ರೋಧಿಸುತ್ತಾನೆ. ಬಿಟ್ಟ ಬಾಣವನ್ನು ಅರಸುತ್ತಾ ಬಂದ ಜರನು ತನ್ನ ಬಾಣವು ಶ್ರೀಕೃಷ್ಣನ ಪಾದಕ್ಕೆ ನಾಟಿರುವುದನ್ನು ಕಂಡು ಶ್ರೀಕೃಷ್ಣನ ಪಾದಕ್ಕೆ ಬಿದ್ದು ಕ್ಷಮೆಯನ್ನಾಚಿಸುತ್ತಾನೆ. ಇದಕ್ಕೆ ಪ್ರತ್ಯುತ್ತರವಾಗಿ ಶ್ರೀಕೃಷ್ಣನು, ಯೋಚಿಸಬೇಡ ಜರ, ಎಲ್ಲವೂ ಪೂರ್ವ ನಿಯೋಜಿತವಾಗಿ ಕರ್ಮದ ಫಲಗಳು. ನಾವು ಪಡೆದುಕೊಂಡು ಬಂದ ಕರ್ಮವನ್ನು ಅನುಭವಿಸಿಯೇ ತೀರಬೇಕು. ಇದರಲ್ಲಿ ನಿನ್ನದು ಕಿಂಚಿತ್ತೂ ತಪ್ಪಿಲ್ಲ. ಈಗ ದಯಮಾಡಿ ನೀನು ಹಸ್ತಿನಾಪುರಕ್ಕೆ ತೆರಳಿ ಅರ್ಜುನನನ್ನು ಭೇಟಿ ಮಾಡಿ ಸ್ವತಃ ಕೃಷ್ಣನು ನಿನ್ನನ್ನು ಕರೆತರಲು ಹೇಳಿದ್ದಾನೆಂದು ಆತನಿಗೆ ತಿಳಿಸಿ ಅರ್ಜುನನನ್ನು ಕರೆತರುವಂತೆ ಶ್ರೀಕೃಷ್ಣನು ಜರನಿಗೆ ಆಜ್ಞೆ ಮಾಡುತ್ತಾನೆ. ನೋವಿನ ಮಡುವಿನಲ್ಲಿದ್ದ ಶ್ರೀಕೃಷ್ಣನು ತನ್ನ ಹಿಂದಿನ ಜನ್ಮವಾದ ರಾಮನ ಅವತಾರದಲ್ಲಿ ವಾಲಿ ಮತ್ತು ಸುಗ್ರೀವರ ನಡುವೆ ಕದನ ನಡೆದಾಗ ಶ್ರೀರಾಮನು ಮರದ ಹಿಂದೆ ನಿಂತು ವಾಲಿಯನ್ನು ಬಾಣದಿಂದ ಸಂಹರಿಸಿದ ಘಟನೆಯನ್ನು ಶ್ರೀಕೃಷ್ಣನು ನೆನೆಸಿಕೊಳ್ಳುತ್ತಾನೆ. ಸಾವಿನ ನೋವಿನಿಂದ ನರಳುತ್ತಿರುವ ಶ್ರೀಕೃಷ್ಣನು ತನಗೆ ನಾಟಿರುವ ಬಾಣವನ್ನು ನೋಡುತ್ತಾ ದುರ್ವಾಸ ಮುನಿಗಳೊಂದಿಗೆ ಆದ ಘಟನೆಯನ್ನು ನೆನೆಸಿಕೊಳ್ಳುತ್ತಾನೆ. ಒಮ್ಮೆ ದುರ್ವಾಸರು ತಮ್ಮ ಮುನಿವರ್ಯರೊಂದಿಗೆ ಯಾದವರ ಆಸ್ಥಾನಕ್ಕೆ ಬಂದಾಗ ಶ್ರೀಕೃಷ್ಣನ ಮಗನಾದ ಸಾಂಬನು ಮತ್ತು ಯಾದವ ಯುವಕರು ಋಷಿಗಳೆಲ್ಲರನ್ನು ಹಾಸ್ಯ ಮಾಡಲು ಯತ್ನಿಸಿದರು. ಸಾಂಬನಿಗೆ ಸುಂದರವಾದ ಸ್ತ್ರೀಯ ವೇಷವನ್ನು ಹಾಕಿಸಿ ಹೊಟ್ಟೆಗೆ ಕಬ್ಬಿಣದ ಮುಸಲನ್ನು ಕಟ್ಟಿ, ಈ ಗರ್ಭಿಣಿಗೆ ಗಂಡು ಮಗುವಾಗುತ್ತದೆಯೋ ಅಥವಾ ಹೆಣ್ಣು ಮಗುವಾಗುತ್ತದೆಯೋ ಎಂದು ಯಾದವರು ಮುನಿವರ್ಯರಲ್ಲಿ ಕೇಳುತ್ತಾರೆ. ಇದರಿಂದ ಕೋಪಗೊಂಡ ಋಷಿಗಳು, ಇವಳ ಹೊಟ್ಟೆಯಿಂದ ಕಬ್ಬಿಣದ ಚೂಪಾದ ಗುಂಡಾಕಾರವೊಂದು ಹುಟ್ಟುತ್ತದೆ, ಅದೇ ನಿಮ್ಮ ಯಾದವ ವಂಶದ ನಾಶಕ್ಕೆ ಕಾರಣವಾಗುತ್ತದೆ ಎಂದು ಶಾಪವನ್ನು ನೀಡುತ್ತಾರೆ. ನಂತರ ಸಾಂಬನು ಕಬ್ಬಿಣದ ಆಕಾರವೊಂದಕ್ಕೆ ಜನ್ಮವನ್ನು ನೀಡಿದಾಗ ಇದನ್ನು ಕಂಡು ಹೆದರಿದ ಯಾದವರು ಎಲ್ಲರೂ ಸೇರಿ ಅದನ್ನು ಪುಡಿಯನ್ನಾಗಿ ಮಾಡಿ ಅದನ್ನು ಸಮುದ್ರಕ್ಕೆ ಬಿಡುತ್ತಾರೆ. ಹೀಗೆ ಪುಡಿಯಾಗದೆ ಉಳಿದಿದ್ದ ಒಂದು ಭಾಗವನ್ನು ಸಮುದ್ರದಲ್ಲಿದ್ದ ಮೀನೊಂದು ನುಂಗುತ್ತದೆ. ಮೀನನ್ನು ಹಿಡಿಯಲೆಂದು ಜರನು ಬಲೆಯನ್ನು ಬೀಸಿದಾಗ ಈ ಚೂರನ್ನು ನುಂಗಿದ್ದ ಮೀನು ಜರನ ಕೈಗೆ ಸಿಗುತ್ತದೆ. ಜರನು ಆ ಮೀನನ್ನು ಕೊಯ್ದಾಗ ಪುಡಿಯಾಗದೆ ಉಳಿದಿದ್ದ ಕಬ್ಬಿಣದ ಚೂರು ಜರನ ಕೈಗೆ ಸೇರುತ್ತದೆ. ಅದರಿಂದ ಜರನು ಬಹಳ ಹರಿತವಾದ ಮತ್ತು ವಿಷಪೂರಿತವಾದ ಬಾಣವನ್ನು ತಯಾರಿಸಿಕೊಳ್ಳುತ್ತಾನೆ. ಬಾಣವನ್ನು ಸೂಕ್ಷ್ಮವಾಗಿ ಗಮನಿಸಿದ ಶ್ರೀಕೃಷ್ಣನಿಗೆ ಮುನಿವರ್ಯರು ನೀಡಿದ್ದ ಶಾಪವು ನೆನಪಾಗುತ್ತದೆ. ಜರನು ಅರ್ಜುನನನ್ನು ಕರೆತರುವಷ್ಟರಲ್ಲಿ ತಾನು ಬದುಕುವುದಿಲ್ಲವೆಂದು ತಿಳಿದು ಅಂದು ರಾತ್ರಿ ಅರ್ಜುನನು ನಿದ್ರಾವಸ್ಥೆಯಲ್ಲಿದ್ದಾಗ ಅರ್ಜುನನ ಕನಸಿನಲ್ಲಿ ತೆರಳಿದ ಶ್ರೀಕೃಷ್ಣನು ನಡೆದಿರುವ ಎಲ್ಲಾ ಘಟನೆಗಳನ್ನು ಅರ್ಜುನನಿಗೆ ವಿವರಿಸುತ್ತಾನೆ. ಹಾಗೆಯೇ ಸಮುದ್ರ ರಾಜನಿಗೆ ನೀಡಿರುವ ಮಾತನ್ನು ಅರ್ಜುನನಿಗೆ ತಿಳಿಸಿ ದ್ವಾರಕೆಯು ಯಾವಾಗ ಬೇಕಾದರೂ ಸಮುದ್ರ ರಾಜನ ವಶಕ್ಕೊಳಗಾಗಬಹುದು. ಹಾಗಾಗಿ ನೀನು ಮೊದಲು ದ್ವಾರಕೆಗೆ ತೆರಳಿ ಅಲ್ಲಿರುವ ಜನರನ್ನು ಸುರಕ್ಷಿತವಾಗಿ ಕರೆತರಲು ಹೇಳುತ್ತಾನೆ. ನಿದ್ರಾವಸ್ಥೆಯಲ್ಲಿಯೇ ಇವೆಲ್ಲವನ್ನೂ ಆಲಿಸಿದ ಅರ್ಜುನನು ಗಾಬರಿಯಿಂದ ಎದ್ದಾಗ ಅಷ್ಟರಲ್ಲಿ ಶ್ರೀಕೃಷ್ಣನು ಅಗೋಚರವಾಗಿರುತ್ತಾನೆ. ಪಾಂಡವರು ಬರುವಷ್ಟರಲ್ಲಿ ಶ್ರೀಕೃಷ್ಣನ ದೇಹದಿಂದ ಆತನ ಆತ್ಮವು ದೂರವಾಗಿರುತ್ತದೆ. ಬಹಳ ನೋವಿನಿಂದಲೇ ಪಾಂಡವರು ಸಮುದ್ರದ ತಟದಲ್ಲಿ ಶ್ರೀಕೃಷ್ಣನ ಅಂತ್ಯಕ್ರಿಯೆಯನ್ನು ನೆರವೇರಿಸುತ್ತಾರೆ. ಶ್ರೀಕೃಷ್ಣನ ದೇಹವು ಸಂಪೂರ್ಣವಾಗಿ ಸುಟ್ಟಿತಾದರೂ ಸಹ ಶ್ರೀಕೃಷ್ಣನ ಹೃದಯವು ಮಾತ್ರ ಜೀವಂತವಾಗಿರುತ್ತದೆ. ಪಾಂಡವರು ಬೂದಿಯ ಜೊತೆ ಹೃದಯವನ್ನೂ ಸಹ ಸಮುದ್ರಕ್ಕೆ ಅರ್ಪಣೆ ಮಾಡುತ್ತಾರೆ. ಈ ಘಟನೆಯಾದ ಬಳಿಕವೇ ಸಮುದ್ರ ರಾಜನು ಶ್ರೀಕೃಷ್ಣನಿಗೆ ನೀಡಿದ್ದ ಜಾಗವನ್ನು ಆಕ್ರಮಿಸಿಕೊಳ್ಳುತ್ತಾನೆ. ಹೀಗೆ ಸುಂದರವಾಗಿ ನಿರ್ಮಾಣವಾಗಿದ್ದ ದ್ವಾರಕೆಯು ಸಂಪೂರ್ಣವಾಗಿ ಸಮುದ್ರ ಪಾಲಾಗುತ್ತದೆ. ಪಾಂಡವರು ಸಮುದ್ರಕ್ಕೆ ಅರ್ಪಿಸಿದ ಶ್ರೀಕೃಷ್ಣನ ಹೃದಯವು ಮರದ ದಿಮ್ಮಿಯೊಂದರಲ್ಲಿ ಸೇರಿ ಜಗನ್ನಾಥ ದೇವಾಲಯದ ಬಳಿ ಇರುವ ಸಮುದ್ರ ತಟಕ್ಕೆ ಬಂದು ಸೇರುತ್ತದೆ. ಆಗ ಇಂದ್ರದ್ಯುಮ್ನನೆಂಬ ರಾಜನು ಆ ಭಾಗವನ್ನು ಆಳುತ್ತಿರುತ್ತಾನೆ. ಇಂದ್ರದ್ಯುಮ್ನನು ಭಗವಾನ್ ವಿಷ್ಣುವಿನ ಪರಮ ಭಕ್ತನಾಗಿರುತ್ತಾನೆ. ಹೀಗೆ ಮರದ ದಿಮ್ಮಿಯಲ್ಲಿ ಬಂದು ಸೇರಿದ ಶ್ರೀಕೃಷ್ಣನ ಹೃದಯವು ಇಂದ್ರದ್ಯುಮ್ನನ ಬಳಿಗೆ ತಲುಪುತ್ತದೆ. ಇದನ್ನು ಬ್ರಹ್ಮ ಪದಾರ್ಥವೆಂದು ಅರಿತ ರಾಜನು ಪುರಾಣದ ಮೂಲಗಳ ಪ್ರಕಾರ ಪೂರಿಯ ಜಗನ್ನಾಥ ದೇವಾಲಯವನ್ನು ನಿರ್ಮಿಸಿ ಆ ಜಗನ್ನಾಥನ ವಿಗ್ರಹದೊಳಗೆ ಬ್ರಹ್ಮ ಪದಾರ್ಥವನ್ನು ಪ್ರತಿಷ್ಠಾಪಿಸಲಾಗಿದೆ. 12 ವರ್ಷಗಳಿಗೊಮ್ಮೆ ನವಕಲೇಬರ ಸಮಯದಲ್ಲಿ ಬ್ರಹ್ಮ ಪದಾರ್ಥವನ್ನು ಹೊಸ ವಿಗ್ರಹಕ್ಕೆ ವರ್ಗಾಯಿಸಲಾಗುತ್ತದೆ. ನವಕಲೇಬರ ಎಂದರೆ ಹಳೆಯ ವಿಗ್ರಹದಿಂದ ಹೊಸ ವಿಗ್ರಹಕ್ಕೆ ವರ್ಗಾವಣೆ ಮಾಡುವುದು. ಹೀಗೆ ಪ್ರತಿ 12 ವರ್ಷಗಳಿಗೊಮ್ಮೆ ಹಳೆಯ ವಿಗ್ರಹದಿಂದ ಹೊಸ ವಿಗ್ರಹಕ್ಕೆ ಬ್ರಹ್ಮ ಪದಾರ್ಥವನ್ನು ವರ್ಗಾಯಿಸಲಾಗುತ್ತದೆ. ಈ ವರ್ಗಾವಣೆ ಮಾಡುವ ಸಮಯದಲ್ಲಿ ಇಡೀ ನಗರದಲ್ಲಿ ವಿದ್ಯುತ್ತನ್ನು ಕಡಿತಗೊಳಿಸಲಾಗುತ್ತದೆ.
ಹಾಗೂ ಪೂಜಾರಿಗಳು ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿಕೊಂಡು ಈ ಕಾರ್ಯವನ್ನು ನೆರವೇರಿಸುತ್ತಾರೆ. ಇದಿಷ್ಟು ಶ್ರೀಕೃಷ್ಣ ಪರಮಾತ್ಮನ ವಿವರಣೆಯಾಗಿದ್ದು, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಶುದ್ಧ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.